ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಏಸೋ ಪಂಚ ನಮೋ ಯಾರೋ ಸೌವ ಪಾವಪಣಾಸನೋ ಮಂಗಲಾನಂಚ ಸವೇಸಿಂ ಪರಮಂ ಹವೈ ಮಂಗಲಂ. परमं हवै मंग. जो लोग पंच परमेश्वरी भगवान की, जो लोग 24 तीर्थंकर भगवान की, जो लोग देवान श्री आदिनाथ भगवान की, जो लोग देवान श्री महावीर भगवान की, जो लोग देवान शांतिनाथ भगवान की, संत श्री आचार्य श्री विद्यासागर जी महाराज की, परम पूज्याचार्य समय सागर जी महाराज की, समस्त आचार्य संघ. ಪ್ರಜಾರಕ್ಷಣೆಗಾಗಿ ಅಲೆಯುತ್ತಿದ್ದ ರಾಜ ದಶರಥನ ಜೀವನದಲ್ಲಿ ಯಾವ ಆಶ್ಚರ್ಯಕರವಾದ ಘಟನೆ ನಡೆಯಿತು ಅದನ್ನು ಹೇಳುತ್ತೇನೆ. ಹೀಗೆ ಸುತ್ತುತ್ತಾ ಇದ್ದರು. ವಿಭೀಷಣ ಬಂದು ಜನಕನ್ನ ಮತ್ತು ದಶರಥನ ಕೊಲ್ಲೋವನಿದ್ದಾನೆ. ಯಾಕೆಂದರೆ ಒಬ್ಬ ನಿಮಿತ್ತ ಜ್ಞಾನಿ ರಾವಣನಿಗೆ ಹೇಳಿದ ಏನಂತ ಹೇಳ್ದ, ಮುಂದೆ ದಶರಥನ ಮಗ ಮತ್ತು ಜನಕನ ಮಗಳ ಕಾರಣದಿಂದ ನಿನ್ನ ಮರಣ ಆಗುತ್ತೆ, ಅವರು ನಿನ್ನ ಮರಣಕ್ಕೆ ಕಾರಣ ಆಗುತ್ತಾರೆ ಅಂತ ಹೇಳಿದ ತಕ್ಷಣ ವಿಭೀಷಣಿಗೆ ಸಿಟ್ಟು ಬರುತ್ತೆ. ಅವರು ಇದ್ರಲ್ವಾ, ಅವ್ರಿಗಿನ್ನೂ ಮಕ್ಕಳಾಗಿಲ್ಲ, ಅವರಿದ್ರಲ್ವಾ ಇದಾಗಕ್ಕೆ, ಅವರನ್ನೇ ಕೊಂದುಬಿಟ್ರೆ ನಮ್ಮ ಅಣ್ಣ ಸುರಕ್ಷಿತವಾಗಿರ್ತಾನೆ ಅಂತ ತಿಳ್ಕೊಂಡು ಆ ಗಳಿಗೆನಲ್ಲಿ ಅದಕ್ಕೆ ಯಾವುದೇ ವಿಚಾರಗಳು ಬಂದಾಗ, ವಿಚಾರ ಕೆಟ್ಟ ಯೋಚನೆ ಬಂದ ತಕ್ಷಣ ಆ ಕೆಲಸನ ಮಾಡಬಾರ್ದು. ಸ್ವಲ್ಪ ಶಾಂತಿ ಆದಮೇಲೆ ವಿಚಾರ ಮಾಡಿದ್ವಿ, ಅದ್ರ ಬಗ್ಗೆ ನಮಗೆ ಕೆಟ್ಟದ್ದು ಸುಳ್ಳು ತಪ್ಪು. ಆ ಮುಂದೆ ಹುಟ್ಟೋ ಮಗು ಹುಟ್ಟುತ್ತೋ ಇಲ್ವೋ ಏನೋ ಏನು ಕತೆ ಒಂದು ಗೊತ್ತಿಲ್ಲ, ಯಾರೋ ಹೇಳಿರೋ ಇವ್ರು ಹೋಗೇನು ಮಾಡ್ದ, ಕೊಂದು ಬಂದ ಮೇಲೆ ವಿಭೀಷಣ ಈ ವಿಷಯವನ್ನು ನಾರದರು ಕೇಳಿಸ್ಕೊಂಡ್ಬಿಟ್ಟಿದ್ರು. ಅವ್ರು ಬಂದು ಇಬ್ಬರಿಗೂ ಹೇಳಿರೋ, ಇವ್ರು ಏನು ಮಾಡಿರೋ ವೇಷ ಮರೆಸ್ಕೊಂಡು ದೇಶಾಂತರ ಹೊರಟೋದ್ರು. ಆದರೆ ಅಲ್ಲಿನ ಮಂತ್ರಿಗಳು ಅವ್ರ ಥರದ್ದೇ ಮನುಷ್ಯನ ಮಾಡಿ ಮಹಾರಾಜನೇ ಕೂತಿದ್ದಾರೆ ಅನ್ನು ಮಾಡಿ ಲಾಕ್ಷಾರಸವನ್ನು ಒಳಗಡೆ ತುಂಬಿ ಕೆಂಪಿನ ರಕ್ತ ಹರಿಯೋ ಹಾಗೆ ಎಲ್ಲ ಮಾಡಿರು. ಈ ವಿಷಯ ಮಾಡಿದ ಶಿಲ್ಪಿಗೆ ಮತ್ತು ಆ ಮಂತ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಪ್ರಧಾನಮಂತ್ರಿ ಯಾರಿದ್ದ ಅವನನ್ನು ಅಮ್ಮ ಶಿಲ್ಪಿ ಬಿಟ್ಟು ಬೇರೆಯವ್ರಿಗೂ ಗೊತ್ತಿರಲಿಲ್ಲ. ಯಾವಾಗ ವಿಭೀಷಣ ಬಂದು ವಿಭೀಷಣನ ಸೈನಿಕರು ಬಂದು ತಲೆಯನ್ನು ಕಡ್ದು ಆ ತಲೆ ತೊಗೊಂಡು ಹೊಟ್ಟೋದ್ರು. ಆ ಶರೀರ ಹಿಡ್ಕೊಂಡು ಅಳ್ತಾ ಕೂತ್ಕೊಂಡ್ರು. ಆದರೆ ಯಾವಾಗ ಎಲ್ಲ ಶತ್ರುಗಳು ಹೊರಟೋದ್ರು ಅಂತ ಗೊತ್ತಾಯಿತು ಇವರಿಗೆ, ಆವಾಗ ಅವ್ರು ಹೇಳ, ಅಳಬೇಡಿ, ಏನೂ ಆಗಿಲ್ಲ, ಕೊಂದಿದ್ದು ಬೊಂಬೆನ, ದಶರಥ ಇಲ್ಲಿಲ್ಲ ಅಂತ ಹೇಳಿರು. ಅವಾಗ ಅವ್ರಿಗೆ ಸಮಾಧಾನ ಆಯಿತು. ಹಾಗೆ ದಶರಥ ಈಗ ಅಲಿತಾ ಇದ್ದಾರೆ, ಯಾವುದೋ ಊರಲ್ಲಿ ಯಾವುದೋ ದೇಶದಲ್ಲಿ ಅಲ್ಕೊಂಡಿದ್ದಾರೆ, ತಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ಹೀಗೆ ಅಲಿತಾ ಇರುವಾಗ ಒಂದು ವಿಚಿತ್ರವಾದ ಆಶ್ಚರ್ಯಕರವಾದ ಒಂದು ಘಟನೆ ಇದೆ, ಅದನ್ನು ಹೇಳ್ತಾರೆ. ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿ ಪರ್ವತದಂತೆ ಎತ್ತರವಾದ ಕೋಟೆಯಿಂದ ಸುಂದರವಾದ ಕೌತುಕ ಮಂಗಲ ಅನ್ನುವಂಥ ಒಂದು ನಗರ ಇದೆ. ಅದರ ಸುತ್ತ ಪರ್ವತ, ಕೋಟೆಯ ಹಾಗೆ ಪರ್ವತಗಳಿದೆ. ಅಲ್ಲಿ ಶುಭಮತಿ ಎಂಬ ಸಾರ್ಥಕವಾದ ಹೆಸರುಳ್ಳ ಒಳ್ಳೆಯ ರಾಜನು ರಾಜ್ಯವಾಳ್ತಾ ಇದ್ದ. ಅವನಿಗೆ ಪೃಥುಶ್ರೀ ಎಂಬ ಹೆಂಡತಿದ್ದು. ಅವಳು ಹೆಣ್ಣಿಗಿರಬೇಕಾದ ಉತ್ತಮ ಗುಣಗಳನ್ನು ಹೊಂದಿದ್ದು. ಗುಣಗಳೆಂಬ ಆಭೂಷಣ ಸುಂದರಳಾಗಿದ್ದಳು. ಅವರಿಬ್ಬರಿಗೆ ಕೇಕಯ ಅಂತ ಒಬ್ಬಳು ಪುತ್ರಿ ಇದ್ಳು ಮತ್ತು ದ್ರೋಣಮೇಘ ಅನ್ನುವಂಥ ಒಬ್ಬ ಮಗ ಇದ್ದ, ಸಂತಾನ ಇತ್ತು. ಅವರಿಬ್ಬರೂ ತಮ್ಮ ನಿರ್ಮಲವಾದ ಗುಣದಿಂದ ಆಕಾಶ ಮತ್ತು ಭೂಮಿಯ ಮೇಲೆ ಎಲ್ಲೆಡೆ ಪ್ರಸಿದ್ಧಿಯನ್ನು ಹೊಂದಿದ್ರು. ಇಬ್ಬರೂ ಮಗಳು ಮತ್ತು ಮಗ ಇಬ್ಬರೂ ಕೂಡ ತಮ್ಮ ಗುಣದಿಂದ, ವಿದ್ಯೆಯಿಂದ, ಪರಾಕ್ರಮದಿಂದ ಎಲ್ಲ ಕಡೆ ಪ್ರಸಿದ್ಧಿಯನ್ನು ಹೊಂದಿದ್ರು. ಇವರಲ್ಲಿ ಅತಿ ಸುಂದರಳು, ಉತ್ತಮ ಲಕ್ಷಣಗಳು ಕೂಡಿದವಳು, ಸಕಲ ಕಲೆಗಳಲ್ಲೂ ಪ್ರವೀಣಳು ಆದ ಕೇಕಯ ಪುತ್ರಿಯು ಬಹಳ ಪ್ರಸಿದ್ಧಿಯಾದಳು. ಆ ಕೇಕಯ ಪುತ್ರಿ ಬಹಳ ಅಂದರೆ ಬಹಳ ಪ್ರಸಿದ್ಧಿಯಾದಳು. ಅವಳ ಹತ್ರ ಎಷ್ಟು ವಿದ್ಯೆಗಳಿತ್ತು ಅಂತ ಈ ವಿದ್ಯೆಗಳ ವಿವರವನ್ನು, ಎಲ್ಲ ವಿದ್ಯೆಗಳ ಹೆಸರನ್ನ ಹೇಳ್ತಾರೆ. ನಮ್ಮ ಹತ್ರ ಏನೂ ಇಲ್ಲ, ಕಲ್ತಿದ್ದು 3 ಅಕ್ಷರ. ಆ 3 ಅಕ್ಷರಕ್ಕೆ ಎಷ್ಟು ಅಹಂಕಾರ ಪಡ್ತೀವಿ, ಎಷ್ಟು ಸೊಕ್ಕು ಮಾಡ್ತೀವಿ ಅಂದರೆ ಎಷ್ಟು. ಇವಳಿಗೆ ಎಷ್ಟು ವಿದ್ಯೆ ಇತ್ತು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಪಾಠದಲ್ಲಿ. ಅವಳು ಪ್ರಸಿದ್ಧಿ ಆಗಲಲ್ಲ, ಅವಳ ಹತ್ರ ಏನಿತ್ತು, ಅಂಗಾಹಾರಾಶ್ರಯ, ಅಭಿನಯಾಶ್ರಯ ಮತ್ತು ವ್ಯಾವ್ಯಾಮಿಕವೆಂದು ನೃತ್ಯದಲ್ಲಿ 3 ಭೇದ ಇದೆ. ನೃತ್ಯ ಏನು ಡ್ಯಾನ್ಸ್ ಮಾಡ್ತಾರೆ, ಆ ನೃತ್ಯದಲ್ಲಿ 3 ಭೇದ ಇದೆ. ಅಂಗಹಾರಾಶ್ರಯ, ಅಭಿನಯಾಶ್ರಯ
ವ್ಯಾಯಾಮಿಕಾಶ್ರಯ ಅಂಥೇಳಿ 3 ಭೇದಂತೆ. ಇನ್ನೂ ಅನೇಕ ಉಪಭೇದಗಳಿವೆ. ಅವಳು ಇವೆಲ್ಲವನ್ನು ಚೆನ್ನಾಗಿ ತಿಳಿದಿದ್ದಳು. ಅವಳು ಸಂಗೀತವನ್ನು ಚೆನ್ನಾಗಿ ತಿಳಿದಿದ್ದಳು. ಕಂಠ, ಶಿರ ಮತ್ತು ಹೃದಯಸ್ಥಳ ಈ 3 ಸ್ಥಾನಗಳಿಂದ ಅಭಿವ್ಯಕ್ತವಾಗುವ ಕೆಳಗೆ ಕೊಟ್ಟ 7 ಸ್ವರಗಳನ್ನು ಚೆನ್ನಾಗಿ ಎಲ್ಲಿಂದ ಬರುತ್ತೆ? ಕಂಠದಿಂದ, ಶಿರದಿಂದ, ಹೃದಯ ಸ್ಥಳದಿಂದ ಸಂಗೀತ ಹೊರಡುತ್ತಂತೆ. ಆ 3 ಸ್ವರದ ಜೊತೆಗೆ 7 ಸ್ವರಗಳು ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದ. ಸ, ರಿ, ಗ, ಮ, ಪ, ದ, ನಿ. ಇದು ಷಡ್ಜ ಸ, ಋಷಭ ರ, ಗಾಂಧಾರ ಗ, ಮಧ್ಯಮ ಮ, ಪಂಚಮ ಪ, ದೈವತ ದ, ನಿಷಾದ ನಿ. ಸ ರೇ ಗ ಮ ಪ ದ ನಿ. ಈ 7 ಸ್ವರಗಳು ಇವೆ. ಇವು ಧೃತ, ಮಧ್ಯ, ವಿಲಂಬಿತ ಈ 3 ಲಯಗಳಿಂದ ಹೊಡೆದಿವೆ. ಧೃತ ಅಂದರೆ ಬಹಳ ವೇಗವಾಗಿ ಹೇಳುವಂಥದ್ದು, ಮಧ್ಯ ಅಂದರೆ ಸಮಾನವಾಗಿ ಹೇಳುವಂಥದ್ದು, ವಿಲಂಬಿತ ನಿಧಾನವಾಗಿ ಹೇಳುವಂಥದ್ದು. ಹೀಗೆ 3 ಲಯಗಳಿಂದ ಕೂಡಿದೆ. ಹಾಗೂ ಅಸ್ತ್ರ ಮತ್ತು ಚತುರಸ್ರ ಈ ತಾಳಗಳ 2 ಯೋನಿಗಳನ್ನು ಹೊಂದಿದೆ. ಸ್ಥಾಯಿ, ಸಂಚಾರಿ, ಆರೋಹಿ ಮತ್ತು ಅವರೋಹಿ ಈ 4 ಪ್ರಕಾರದ ವರ್ಣಗಳಿಂದ ಕೂಡಿದ 4 ಪ್ರಕಾರದ ಪದಗಳಿಂದ ಕೂಡಿದೆ. ಪ್ರಾತಿಪದಿಕ, ತಿಜಂತ, ಉಪಸರ್ಗ, ನಿಪಾತಗಳ ಸಂಸ್ಕಾರಿತ, ಸಂಸ್ಕೃತ, ಪ್ರಾಕೃತ ಮತ್ತು ಶೌರಸೇನಿ ಎಂಬ 3 ಭಾಷಾ ಪ್ರಕಾರಗಳಿದೆ. ಅವತ್ತಿನ ಕಾಲದಲ್ಲಿ 3 ಭಾಷೆ ಇತ್ತು, ಸಂಸ್ಕೃತ, ಪ್ರಾಕೃತ, ಶೌರಸೇನಿ ಅಂತ ಹೇಳಿ. ದೈವತ, ಅಶ್ವವಿ, ಷಡ್ಜ, ಉದೀಜ್ಯ, ನಿಷಾದಿನಿ, ಗಾಂಧಾರಿ, ಷಡ್ಜ ಕೈಕಶಿ, ಷಡ್ಜ ಮಧ್ಯಮ ಅಂತ 8 ಜಾತಿಗಳಿದೆ. ಅಥವಾ ಗಾಂಧಾರೋದಿತ್ಯ, ಮಧ್ಯಮ ಪಂಚಮಿ, ಗಾಂಧಾರ ಪಂಚಮಿ, ರಕ್ತಗಾಂಧಾರಿ, ಮಧ್ಯಮ, ಆಂಧ್ರಿ, ಮಧ್ಯಮೋದಿತ್ಯ, ಕರ್ಮಾರವಿ, ನಂದಿನಿ ಮತ್ತು ಕೌಶಿಕಿ ಎಂಬ 10 ಜಾತಿಗಳಿದೆ ಅದರಲ್ಲಿ ಭಾಷೆಯಲ್ಲಿ. ಹೀಗೆ ಸಂಗೀತವು ಈ 8 ಮತ್ತು 10 ಜಾತಿಗಳನ್ನ ಕೂಡಿತ್ತು. ಆ ಎಲ್ಲ ಭಾಷೆಗಳಲ್ಲೂ ಸಂಗೀತ ಇತ್ತು. ಭಾಷೆಗಳ ಮಧ್ಯದಲ್ಲಿ ಯಾಕೆ ಹೇಳಿರು ಅಂದರೆ ಎಲ್ಲ ಭಾಷೆಗಳು, ಇಂಗ್ಲೀಷ್ನವರು ಹಾಡ್ತಾರಲ್ವಾ, ಅದಕ್ಕೂ ಹಾಡಿದೆಯಲ್ವಾ, ಎಲ್ಲ ಭಾಷೆಗಳು ಹಾಡಿದೆ, ಎಲ್ಲರೂ ಹಾಡ್ತಾರೆ, ಎಲ್ರಿಗೂ ಸಂಗೀತ ಇದೆ. ಅದಕ್ಕೋಸ್ಕರ ಇದನ್ನು ಹೇಳೋದಕ್ಕೋಸ್ಕರ ಹೇಳಿರು. 10 ಜಾತಿ ಇಂದ ಕೂಡಿತ್ತು. ಇವು ಮತ್ತು ಮುಂದೆ ಹೇಳುವ 16 ಅಲಂಕಾರಗಳಿಂದ ಕೂಡಿ. ಅದರ ಮುಂದಕ್ಕೆ ಇನ್ನೇನಿದೆ ಸಂಗೀತದಲ್ಲಿ 13 ಅಲಂಕಾರ ಇದೆ. ಪ್ರಸನ್ನಾದಿ, ಪ್ರಸನ್ನಾಂತ, ಮಧ್ಯಪ್ರಸಾದ ಮತ್ತು ಪ್ರಸನ್ನಾದ್ಯವಸಾಯ ಈ 4 ಸ್ಥಾಯಿ ಅಲಂಕಾರ ಪದಗಳು ಅಂದರೆ ಶಾಶ್ವತ ಸ್ಥಾಯಿ. ನಿವೃತ್ತ, ಪ್ರಸ್ಥಿತ, ಬಿಂದು, ಪ್ರೇಂಕೋಲಿತ, ತಾರ, ಮಂದ್ರ ಮತ್ತು ಪ್ರಸನ್ನ ಇವು 6 ಸಂಚಾರಿ ಪದಗಳ ಅಲಂಕಾರ. ಇವು ಬದಲಾವಣೆ ಆಗ್ತಾ ಇರುವಂಥವು. ಆರೋಹಿ ಪದದ ಪ್ರಸನ್ನಾದಿ ಎಂಬ ಒಂದೇ ಅಲಂಕಾರ ಇದೆ ಮತ್ತು ಅವರೋಹಿಯಲ್ಲಿ ಪ್ರಸನ್ನಾಂತ ಮತ್ತು ಕುಹರ ಎಂಬ 2 ಅಲಂಕಾರ. ಈ ರೀತಿ 13 ರೀತಿಯ ಅಲಂಕಾರಗಳಿದೆ. ಆದ್ದರಿಂದ ಈ ಎಲ್ಲ ಲಕ್ಷಣಗಳನ್ನು ಕೂಡಿರುವ ಉತ್ತಮವಾದ ಸಂಗೀತವನ್ನು ಒಳ್ಳೆಯ ರೀತಿಯಿಂದ ಅವಳು ತಿಳಿದಿದ್ಲು. ಅವಳಿಗಿದೆಲ್ಲವೂ ಕೂಡ ಬರ್ತಾ ಇತ್ತು. ಅಂದರೆ ಸಂಗೀತದವಳು ಮಹಾಪ್ರವೀಣೆ ಆಗಿದ್ಲು. ತಂತ್ರಿ ಅಂದರೆ ವೀಣೆಯಿಂದ ಉಂಟಾಗುವ ತತ, ಮೃದಂಗದಿಂದ ಹೊರಡುವ ಅವನದ್ದ, ಕೊಳಲಿನಿಂದ ಹೊರಡುವ ಸುಶಿರ ಮತ್ತು ತಾಳದಿಂದ ಹೊರಡುವ ಘನ ಈ 4 ಪ್ರಕಾರದ ವಾದ್ಯಗಳು ಇವೆಲ್ಲವೂ ಕೂಡ ಅನೇಕ ಭೇದ ಸಹಿತ ಆ ಕೈಕೆಗೆ ಎಲ್ಲವೂ ಕೂಡ ಗೊತ್ತಿತ್ತು. ಅವಳನ್ನು ಯಾರೂ ಮೀರಿಸಲಾಗದಷ್ಟು ಚೆನ್ನಾಗಿ ಅವಳು ಇದನ್ನೆಲ್ಲ ನುಡಿಸ್ತಾ ಇದ್ಲು. ಗೀತ, ನೃತ್ಯ ಮತ್ತು ವಾದಿತ್ರ ಹೀಗೆ ಎಲ್ಲವೂ ಒಟ್ಟಾಗಿ ಸೇರುವುದು ನಾಟ್ಯ ಅಷ್ಟೆ. ಗೀತ, ನೃತ್ಯ, ವಾದಿತ್ರ. ಗೀತ ಅಂದರೆ ಸಂಗೀತ, ನಾಟ್ಯ ಅಂದರೆ ನರ್ತನ, ಆಮೇಲೆ ವಾದಿತ್ರ ಅಂದರೆ ವಾದ್ಯಗಳನ್ನು ನುಡಿಸೋದು. ಈ 3 ಕೂಡ ಒಟ್ಟಿಗೆ ಸೇರಿದಾಗ ಅದನ್ನು ನಾಟ್ಯ ಅಂತ ಹೇಳ್ತಾರೆ. ಶೃಂಗಾರ, ಹಾಸ್ಯ, ಕರುಣ, ವೀರ, ಅದ್ಭುತ, ಭಯಾನಕ, ರೌದ್ರ, ಬೀಭತ್ಸ ಮತ್ತು ಶಾಂತ ಇವು 9 ರಸಗಳಿವೆ. ಈ ಸಂಗೀತದಲ್ಲಿ, ನೃತ್ಯದಲ್ಲಿ ಎಲ್ಲತ್ರಲ್ಲೂ ಒಂದು ಕಡೆ ಕರುಣರಸವನ್ನು ಹರಿಸ್ತಾರೆ. ಯಾರಿಗೋ ದುಃಖ ಆಗಿದೆ ಅನ್ನೋದು ತೋರಿಸೋದಕ್ಕೆ ಹಾವಭಾವ ಮಾಡ್ತಾರೆ. ಇವೆಲ್ಲ 9 ಇದೆ ರಸಗಳು. ಆ 9 ರಸಗಳು ಕೂಡ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಇವತ್ತು ನಟ ಶೇಖರ ಅದು ಇದು ಅಂತೆಲ್ಲ ಬಿರಿದು ಕೊಡ್ತಾರಲ್ಲ, ಯಾಕೆ? ಅವ್ರಿಗೆಲ್ಲದನ್ನೂ ಅಭಿನಯ ಮಾಡಿ ತೋರಿಸುವಂಥ ಶಕ್ತಿ ಇರುತ್ತೆ. ಈ 9 ರಸಗಳನ್ನು ಅಭಿನಯ ಮಾಡಿ ತೋರಿಸು. ಆ ಬಾಲಿಕೆ ಕೈಕೆ ಅವುಗಳನ್ನ ಅನೇಕ ಭೇದಗಳನ್ನ ಚೆನ್ನಾಗಿ ತಿಳಿದುಕೊಂಡಿದ್ಲು. ನಮ್ಮ ದೇಶದಲ್ಲಿ ಚೆನ್ನಾಗಿ ಪ್ರಚಲಿತವಿರುವ ಲಿಪಿಯನ್ನು ಸಾಮಾನ್ಯವಾಗಿ ಅನುವೃತ್ತ ಅಂತ, ನಮ್ಮ ದೇಶದಲ್ಲಿ ಯಾವ ಭಾಷೆ ಯಾವ ಲಿಪಿ ಇದೆ ಅದನ್ನು ಅನುವೃತ್ತ ಅಂತ ಕರೀತಾರಂತೆ.
ಜನರು ಸಂಕೇತದಿಂದ ಯಾವ ಕಲ್ಪನೆ ಮಾಡಿಕೊಳ್ತಾರೆ ಅದನ್ನು ವಿಕೃತ ಅಂತ ಕರೀತಾರಂತೆ. ಲಿಪಿಯ ಮುಖಾಂತರ ಹೇಳುವಂಥದ್ದು ಅನುವೃತ್ತ, ಲಿಪಿ ಇಲ್ಲದಲ್ಲಿ ಸಂಕೇತಗಳ ಮುಖಾಂತರ ಹೇಳುವಂಥದ್ದು ವಿಕೃತ. ಪ್ರತ್ಯಂಗ ಮೊದಲಾದ ವರ್ಣಗಳಲ್ಲಿ ಯಾವುದು ಪ್ರಯೋಗವಾಗುತ್ತದೆ ಅದನ್ನು ಸಾಮಾಯಿಕ ಅಂತ ಕರೀತಾರೆ. ನಾವು ಮಾಡೋ ಸಾಮಾಯಿಕ ಬೇರೆ, ಇದರಲ್ಲಿ ಹೇಳಿರೋ ಸಾಮಾಯಿಕ ಬೇರೆ. ಇದು ಪ್ರತ್ಯಂಗ ಅಂತ ಹೇಳುವ ವರ್ಣಗಳು ಅಂದರೆ ಅಕ್ಷರಗಳು, ಅವುಗಳ ಮುಖಾಂತರ ಆಗುವಂಥದ್ದು ಸಾಮಾಯಿಕ ಅಂತಾರೆ. ಮತ್ತು ವರ್ಣಗಳ ಬದಲು ಪುಷ್ಪಗಳನ್ನಿಟ್ಟು ಯಾವ ಲಿಪಿಯ ಜ್ಞಾನವನ್ನು ತಿಳಿಯುತ್ತಾರೆ ಅದನ್ನು ನೈಮಿತ್ತಿಕ ಅಂತ ಹೇಳ್ತಾರೆ, ನಿಮಿತ್ತ ಜ್ಞಾನ. ಈ ಲಿಪಿಗೆ ಪ್ರಾಚ್ಯ, ಮಧ್ಯಮ, ಯೌದೇಯ, ಸಾಮುದ್ರ ಮೊದಲ ಅವಾಂತರ ಭೇದ ಮತ್ತು ಬೇರೆ ಬೇರೆ ಅನೇಕ ಭೇದಗಳಿದೆ. ದೇಶಗಳ ಅಪೇಕ್ಷೆಯಿಂದ ಇದೆ. ಇವೆಲ್ಲವನ್ನೂ ಕೇಕೆಯ ಚೆನ್ನಾಗಿ ತಿಳಿದಿದ್ದು. ಅವಳಿಗೆ ಎಲ್ಲ ಭಾಷೆನೂ ಬರ್ತಾಯಿತ್ತು, ಭಾಷೆಗಳು ಇಂಥದ್ದು ಬರಲ್ಲ ಅಂತ ಇರಲಿಲ್ಲ. ಯಾವುದರ ಸ್ಥಾನ ಮೊದಲ ಅಪೇಕ್ಷೆಯಿಂದ ಅನೇಕ ಭೇದಗಳಿವೆಯೋ ಅಂತಹ ಉಕ್ತಿ ಕೌಶಲವೆಂಬ ಕಲೆ. ಏನು ಭಾಷಣ ಮಾಡ್ತಾನೆ ಭಾಳ ಸಖತ್ತಾಗಿ ಮಾಡ್ದ ಭಾಷಣ. ಏನು ಮಾಡ್ದ ಅಂತ ಹೇಳಿದ್ರೆ ಮಾತ್ರ ಹೇಳಕ್ಕೆ ಗೊತ್ತಾಗಲ್ಲ. ಹಾಗೆ ಇವಳು ಕೂಡ ಬಹಳ ಚೆನ್ನಾಗಿ ಭಾಷಣ ಕಲೆಯನ್ನು, ಮಾತಿನ ಕಲೆಯನ್ನು ಹೊಂದಿದ್ಲು. ಸಂಜಯ್ ಪಟ್ಲು ಇನ್ನೂ ಹೇಳಿದಂತೆ ಸೂರ್ಯ ಹಗಲಿ ಅಷ್ಟೆಲ್ಲ ಹಾಕಿಬಿಡ್ತೈತಿ, ಚಂದ್ರಪ್ರಭು ರಾತ್ರಿ ಹಗಲಿನೂ ಇದಾಗ್ಬಿಡ್ತಾ ಅಂತ ಹೇಳಿದ ಭಾಷಣ ಹೇಳಿದಂತೆ. ಯಾರು? ಸಂಜಯ್ ಪಾಟೀಲ್. ಚಂದ್ರ ರಾತ್ರಿಲಿ ಹಾಕಿಕೊಡ್ತಾನೆ, ಸೂರ್ಯ ಹಗಲಲ್ಲಿ ಕೊಡ್ತಾನೆ. ಆದರೆ ಜ್ಞಾನ ಹಗಲು ರಾತ್ರಿ ಎರಡು ಹೊತ್ತಲ್ಲೂ ನಮಗೆ ಪ್ರಕಾಶವನ್ನು ಮಾಡುತ್ತೆ. ಅದು ನಮ್ಮ ಜ್ಞಾನದ ಪ್ರಕಾಶ. ಅದನ್ನೇ ಮಾಡುತ್ತೆ. ಸ್ಥಾನ, ಸ್ವರ, ಸಂಸ್ಕಾರ, ವಿನ್ಯಾಸ, ಕಾಕು, ಸಮುದಾಯ, ವಿರಾಮ, ಸಮಸ್ಯಾಭಿಹಿತ, ಸಮಾನಾರ್ಥತ್ವ ಮತ್ತು ಭಾಷಾ ಇವುಗಳು ಅದರಲ್ಲಿರೋ ಜಾತಿಗಳು. ಇವುಗಳಲ್ಲಿ ಉರಸ್ಥಲ, ಕಂಠ ಮತ್ತು ಮೂರ್ಧ ಎಂಬ 3 ಪ್ರಕಾರದ ಸ್ವರದಲ್ಲಿ ಷಡ್ಜ ಮೊದಲಾದ 7 ಭೇದ ಇದೆ. ಲಕ್ಷಣ ಮತ್ತು ಉದ್ದೇಶ ಅಥವಾ ಲಕ್ಷಣ ಮತ್ತು ಅಭಿಧಾಗಳಿನ ಅಪೇಕ್ಷೆಯಿಂದ ಸಂಸ್ಕಾರವೂ 2 ಪ್ರಕಾರ ಇದೆ. ಪದವಾಕ್ಯ, ಮಹಾಕಾವ್ಯ ಮೊದಲಾದ ವಿಭಾಗ ಸಹಿತ ವಿವರಣೆ ಇದೆ. ಅದನ್ನು ಸಹ ವಿನ್ಯಾಸವೆನ್ನುತ್ತಾರೆ. ಸಾಪೇಕ್ಷ ಮತ್ತು ನಿರಪೇಕ್ಷ ಅಪೇಕ್ಷೆಯಿಂದ ಕಾಕು 2 ಪ್ರಕಾರ ಇದೆ. ಗದ್ಯ, ಪದ್ಯ ಮತ್ತು ಮಿಶ್ರ ಅಂದರೆ ಚಂಪುವಿನ ಅಪೇಕ್ಷೆಯಿಂದ ಸಮುದಾಯ 3 ಪ್ರಕಾರವಾಗಿದೆ. ಕಥೆಗಳನ್ನು ಬರೀತಾರೆ, ಅದು ಗದ್ಯದಲ್ಲಿರುತ್ತೆ. ಕವನಗಳನ್ನು ಬರೀತಾರೆ, ಪದ್ಯದಲ್ಲಿರುತ್ತೆ. ಪದ್ಯ ಗದ್ಯ 2 ಕೂಡಿರುತ್ತೆ, ಅದನ್ನು ಚಂಪು ಅಂತ ಹೇಳ್ತಾರೆ. ಅರ್ಧ ಪದ್ಯ ಇರುತ್ತೆ, ಅರ್ಧ ಗದ್ಯ ಇರುತ್ತೆ, ಅದನ್ನು ಚಂಪು ಅಂತ ಹೇಳ್ತಾರೆ. ಹೀಗೆ ಎಲ್ಲವನ್ನು ತಿಳಿಯೋದು. ಯಾವುದೇ ವಿಷಯವನ್ನು ಸಂಕ್ಷೇಪವಾಗಿ ಹೇಳೋದಕ್ಕೆ ವಿರಾಮ ಅಂತ ಹೇಳ್ತಾರೆ. ಯಾವುದೋ ಒಂದು ಕತೆ ಚೂರು ಚಿಕ್ಕದ್ರಲ್ಲೇ ಎಲ್ಲ ವಿಷಯನೂ ಹೇಳಿಬಿಟ್ರು, ಅದಕ್ಕೆ ವಿರಾಮ ಅಂತ ಹೇಳ್ತಾರೆ. ಏಕಾರ್ಥಕ ಅಂದರೆ ಪರ್ಯಾಯವಾಚಿ ಶಬ್ದಗಳ ಪ್ರಯೋಗ ಮಾಡೋದಕ್ಕೆ ಸಮಾನಾಭಿಹಿತ ಅಂತ ಹೇಳ್ತಾರೆ. ಒಂದು ಶಬ್ದದ ಮೂಲಕ ಬಹಳ ಅರ್ಥವನ್ನು ಹೇಳೋದು ಸಮಾನಾರ್ಥತ ಇದೆ. ಆರ್ಯ, ಲಕ್ಷಣ ಮತ್ತು ಮ್ಲೇಚ್ಛ ನಿಯಮದಿಂದ ಭಾಷೆ 3 ಪ್ರಕಾರವಾಗಿದೆ. ಇದಲ್ಲದೆ ಯಾವುದು ಪದ್ಯ ರೂಪದಲ್ಲಿ ವ್ಯವಹಾರವಾಗುತ್ತದೆ ಅದಕ್ಕೆ ಲೇಖ ಅಂತ ಹೇಳ್ತಾರೆ. ಇವೆಲ್ಲವೂ ಜಾತಿ ಎನಿಸಿಕೊಳ್ಳುತ್ತೆ. ವ್ಯಕ್ತವಾಕ್, ಲೋಕವಾಕ್ ಮತ್ತು ಮಾರ್ಗ ವ್ಯವಹಾರ ಇವು ಮಾತೃಕೆಗಳಾಗಿವೆ. ಈ ಎಲ್ಲ ಭೇದಗಳು ಮತ್ತು ಅನೇಕ ಭೇದಗಳಾಗುತ್ತೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಮೆಣಸಿನ್ಕಾಯಲ್ಲಿ ಎಷ್ಟಿದೆ? ಸಿಮ್ಲಾ ಮಿರ್ಚಿ ಬೇರೆ ಇದೆ, ದೊಡ್ಡ ಮೆಣಸಿನ್ಕಾಯಿ ಬೇರೆ ಇದೆ, ಬೋಂಡದ ಮೆಣಸಿನ್ಕಾಯಿ ಬೇರೆ ಇದೆ, ಕ್ಯಾಂಪ್ ಬರೀ ಬಣ್ಣ ಕೊಡೋ ಮೆಣಸಿನ್ಕಾಯಿ ಬೇರೆ, ಎಷ್ಟೊಂದು ವಿಧ ಇದೆಯಲ್ಲ. ಹಾಗೆ ಇವುಗಳಲ್ಲೂ ಒಂದೊಂದರಲ್ಲೂ ಅನೇಕ ವಿಧಗಳಿವೆ ಎಂದು ವಿದ್ವಾಂಸರು. ಇವುಗಳಿಂದ ಕೂಡಿದ ಭಾಷಣ ಚಾತುರ್ಯ, ಇವೆಲ್ಲವೂ ಕೂಡಿದ್ದು ಭಾಷಣ ಚಾತುರ್ಯ ಇದೆ. ಅದನ್ನು ಉಕ್ತಿ ಕೌಶಲ ಅಂತ ಕರೀತಾರೆ. ಕೈಕೆಯ ಈ ಉಕ್ತಿ ಕೌಶಲವನ್ನು ಚೆನ್ನಾಗಿ ತಿಳಿದಿದ್ಲು. ನಾನಾ ಶುಷ್ಕ ಮತ್ತು ವರ್ಜಿತದ ಭೇದದಿಂದ ಶುಷ್ಕ ಚಿತ್ರ 2 ಪ್ರಕಾರವಿದೆ. ಒಣ ಚಿತ್ರ ಪೇಪರ್ ಮೇಲೆ ಇದ್ರ ಮೇಲೆ, ಕೃತ್ರಿಮ ಅಲ್ಲದೆ ಚಂದನಾದಿಗಳಿಂದ ಆಗುವುದು ಅರ್ಧ ಚಿತ್ರ. ಚಂದನ ಇದ್ರ ಮೇಲೆ, ಕಟ್ಟಿಗೆ ಮೇಲೆ, ಇದ್ರ ಮೇಲೆಲ್ಲ ಮಾಡೋದು ಆರ್ದ್ರ ಚಿತ್ರ ಅಂತ ಹೇಳ್ತಾರೆ. ಕೃತ್ರಿಮ ಮತ್ತು ಅಕೃತ್ರಿಮ ಬಣ್ಣಗಳಿಂದ ಭೂಮಿ, ಜಲ ಮತ್ತು ವಸ್ತ್ರ ಮೊದಲಾದವುಗಳ ಮೇಲೆ ಇದರ ರಚನೆ ಆಗುತ್ತೆ. ಇದನ್ನು ಅನೇಕ ಬಣ್ಣಗಳಿಂದ ಮಾಡಲಾಗುತ್ತೆ. ಶುಭ ಲಕ್ಷಣವಂತಳಾದ ಕೇಕೆಯಾಗಿ ಎಲ್ಲ ಚಿತ್ರಕಲೆಗಳನ್ನು ಕಂಡು ಬರ್ತದೆ. ನಾವು ಹಿಂಗೆ ಕೂತ್ಕೊಂಡ ಮೇಲೆ ನಾವು ಹಿಂಗೆ ಕೂತಿದ್ವೋ ಹಾಗೆ ಚಿತ್ರ ತೆಗಿತಾರೆ. ಇಲ್ಲ ಇನ್ನೊಂದಿನ ಏನೋ ತಂದಿಟ್ಟರೆ ಅದನ್ನೇ ಇದು ಮಾಡ್ತಾರೆ. ಮತ್ತು ಪ್ರಕೃತಿ ಚಿತ್ರ ಇವೆಲ್ಲವೂ ಅನೇಕ ರೀತಿಯಾದಂಥ ಹೌದು.
ಹಾಗೆ ಇರುತ್ತೆ ಇದೆ. ಈ ಎಲ್ಲ ಚಿತ್ರಕಲೆಗಳನ್ನು ಕೂಡ ಅವರು ಯಾರು ಕೇಕೆಯ ತಿಳಿದಿದ್ಲು. ಕ್ಷಯ, ಉಪಚಯ ಮತ್ತು ಸಂಕ್ರಮದ ಭೇದದಿಂದ ಪ್ರಸ್ಥಕರ್ಮ 3 ಪ್ರಕಾರವಾಗಿದೆ. ಮರಗಳ ತೊಗಟೆಯನ್ನು ಸೀಳಿ, ಮರಗಳ ಸಿಪ್ಪೆ ಇರುತ್ತಲ್ಲ ಮೇಲೆ, ಅದನ್ನು ಸೀಳಿ ಯಾವ ಆಟದ ವಸ್ತುಗಳನ್ನು ಮಾಡ್ತಾರೆ ಅದನ್ನು ಕ್ಷಯಜನ್ಯ ಪ್ರಸ್ಥಕರ್ಮ ಅಂತ ಹೇಳ್ತಾರೆ. ಕಟ್ಟಿಗೆ ಬೊಂಬೆಗಳು ಮಾಡ್ತಾರಲ್ಲ ಅದು. ಮೇಲಿನಿಂದ ಮಣ್ಣು ಹಾಕಿ ಯಾವ ಬೊಂಬೆಗಳನ್ನು ಮಾಡ್ತಾರೆ ಅದು ಉಪಚಯ ಪ್ರಸ್ಥಕರ್ಮ ಅಂತ ಹೇಳ್ತಾರೆ, ಪುಸ್ತಕರ್ಮ ಅಂತ ಹೇಳ್ತಾರೆ, ಪುಸ್ತಕರ್ಮ. ಹಾಗೂ ಯಾವುದು ಪ್ರತಿಬಿಂಬ ಅಂದರೆ ಅಚ್ಚುಗಳನ್ನು ಇಟ್ಟುಕೊಂಡು ಮಾಡ್ತಾರೆ, ಅಚ್ಚುಗಳನ್ನು ಮಾಡಿಟ್ಟಿರ್ತಾರೆ, ಅದಕ್ಕೆ ಕೊಯ್ದು ಇದನ್ನು ಮಾಡ್ತಾರೆ, ಅದನ್ನು ಸಂಕ್ರಮಜನ್ಯ ಪುಸ್ತಕರ್ಮ ಅಂತ ಕರೀತಾರೆ. ಈ ಪುಸ್ತಕರ್ಮ ಯಂತ್ರ, ನಿರ್ಯಂತ್ರ, ಸಚ್ಛಿದ್ರ ಹಾಗೂ ನಿಶ್ಚಿದ್ರ ಮೊದಲಾದವೆಯನ್ನು ಕೊಡಿದೆ. ಛಿದ್ರ ತೂತಿರುವಂಥದ್ದು, ನಿಶ್ಚಿದ್ರ ತೂತಿಲ್ಲದ್ದು, ಯಂತ್ರ ತಿರುಗಿಸಿದ್ರೆ ನಡೆಯೋದು ಬಾರಿಸೋದು ಅಂಥದ್ದಿಲ್ಲ. ನಿರ್ಯಂತ್ರ ಯಂತ್ರರಹಿತ ಸುಮ್ಮನೆ ಬೊಂಬೆ ಇದೆ, ಅದನ್ನ ಹಿಡ್ಕೊಂಡು ಓಡಾಡ್ಬೋದು. ಅದನ್ನು ತಿರುಗ್ಸೋಕ್ಕೆ, ಅದನ್ನು ಮಾತಾಡ್ಸೋಕ್ಕೆ, ಅದಕ್ಕೆ ಶಬ್ದ ಮಾಡ್ಸೋಕ್ಕಾಗಲ್ಲ. ಯಂತ್ರ ಅಂದರೆ ಇವೆಲ್ಲ ಕ್ರಿಯೆ ಮಾಡುವಂಥ ಬೊಂಬೆಗೆ ಕೀ ಇರುತ್ತೆ, ಎಲ್ಲ ಇರುತ್ತೆ ನೋಡಿ, ನೀವು ಮಕ್ಕಳಿಗೆಲ್ಲ ತಂದು ಕೊಡ್ತೀರ, ಅದು ಯಂತ್ರ ಬೊಂಬೆ. ನಿರ್ಯಂತ್ರ ಅಂದರೆ ಇದೇನು ಮಾಡೋಕ್ಕಾಗಲ್ಲ. ಸಚ್ಚಿದ್ರ ಅಂದರೆ ತೂತಿರುವಂಥ ಬೊಂಬೆ, ನಿಶ್ಚಿದ್ರ ಅಂದರೆ ತೂತಿಲ್ಲದಂಥ ಬೊಂಬೆ. ಅಂದರೆ ಕೆಲವು ಆಟಿಕೆಗಳು ಯಂತ್ರ ಚಾಲಿತವಿರುತ್ತೆ ಮತ್ತು ಕೆಲವು ಯಂತ್ರರಹಿತ ಇರುತ್ತೆ, ಕೆಲವು ಛಿದ್ರ ಸಹಿತ ಇರುತ್ತೆ ಮತ್ತು ಕೆಲವು ಛಿದ್ರರಹಿತ ಇರುತ್ತೆ. ಆ ಕೈಕೇಯಿ ಈ ಎಲ್ಲ ರೀತಿಯ ಬೊಂಬೆಗಳನ್ನು ಕೂಡ ಎಲ್ಲರಿಗಿಂತ ಮಿಗಿಲಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಪತ್ರಚ್ಛೇದದಲ್ಲಿ 3 ಭೇದಗಳು: ಬುಷ್ಕಿಮ, ಚಿನ್ನ ಮತ್ತು ಅಚ್ಚಿನ್ನ. ಪತ್ರಗಳು ಬರೀತಾರಲ್ಲ, ಹಿಂದೆಲ್ಲ ತಾಳೆಗರಿನಲ್ಲಿ ಇದರ ಮೇಲೆ ಎಲ್ಲ ಬರೀತಿದ್ರು, ಅದರಲ್ಲಿ ಹೇಳ್ತಾರೆ ಬುಷ್ಕಿಮ, ಚಿನ್ನ, ಅಚ್ಚಿನ್ನ. ಸೂಜಿ ಅಥವಾ ದಂತ ಮದಗಳಿಂದ ತಯಾರಾದುದನ್ನು ಬುಷ್ಕಿಮ ಅಂತ ಹೇಳ್ತಾರೆ. ಯಾವನ್ನು ಕತ್ತರಿಯಿಂದ ಕತ್ತರಿಸಿ ಮಾಡ್ತಾರೋ ಅದನ್ನು ಅನ್ಯ ಅವಯವಗಳು ಹೊಂದಿರುತ್ತದೆ, ಅದಕ್ಕೆ ಚಿನ್ನ ಅಂತ ಹೇಳ್ತಾರೆ. ಕತ್ತರಿಂದ ಕತ್ತರಿಸಿ ಮಾಡಲಾಗಿದೆ, ಆದರೆ ಅನ್ಯ ಅವಯವಗಳು ಇರೋದಿಲ್ಲ. ಕತ್ತರಿಸೇ ಮಾಡಿದ್ದಾರೆ, ಆದರೆ ಅವಯವಗಳು ಯಾವುದೋ ಇರೋಲ್ಲ, ಸುಮ್ಮನೆ ಆಕಾರ ಇರುತ್ತೆ, ಅದನ್ನು ಅಚ್ಚಿನ್ನ ಅಂತ ಕರೀತಾರೆ. ಈ ಪತ್ರಚ್ಛೇದ ಕ್ರಿಯೆಯನ್ನು ಪತ್ರ, ವಸ್ತ್ರ ಹಾಗೂ ಸುವರ್ಣಾದಿಗಳ ಮೇಲೆ ಮಾಡ್ತಾರೆ. ನಮ್ಮ ಸೀರೆ ಮೇಲೆ ಇದ್ರ ಮೇಲೆ ಎಲ್ಲ ಏನೇನೇನೇನು ಡಿಸೈನ್ ಮಾಡ್ತಾರಲ್ಲ ಅದೆಲ್ಲ. ಹಾಗೂ ಸ್ಥಿರ ಮತ್ತು ಚಂಚಲದಿಂದ ಇವು 2 ಪ್ರಕಾರವಿದೆ. ಸೂಜಿಯಿಂದ ಮಾಡೋದು, ನಿಮ್ಮ ಕ್ರೋಶ ನಿಟ್ಟಿಂಗ್ ಉಲನ್ ಇದು ಮಾಡೋದು, ಉದ್ದನೆ ಕಡ್ಡಿಯಿಂದ ಹಾಕೋದು, ಅವೆಲ್ಲ ಇದೆಲ್ಲ ಆಟದು, ಅವೆಲ್ಲ ಕಲೆಗಳು ಕೂಡ ಅವಳಿಗೆ ಗೊತ್ತಿತ್ತು. ಆರ್ದ್ರ, ಶುಷ್ಕ, ತದುನ್ಮುಕ್ತ ಮತ್ತು ಮಿಶ್ರದ ಹಾರ ಕಟ್ಟುವ ಕಲೆ, ಹೂವಿನ ಹಾರ ಕಟ್ತಾರಲ್ಲ ಅದ್ರಲ್ಲಿ 4 ಇದೆಯಂತೆ, ಅದು ಕೂಡ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಇವುಗಳಲ್ಲಿ ಹಸಿ ಅಂದರೆ ಹೊಸ ಹೂಗಳಿಂದ ಹಾರ ಕಟ್ಟೋದು. ಆರ್ದ್ರವಾಗಿದೆ, ಆರ್ದ್ರನೇ ಹಸಿ ಹಸಿ ಇರುವಂಥದ್ದು, ಇದಿರುತ್ತೆ, ತೇವಾಂಶ ಇರುತ್ತಲ್ಲ, ಹಸಿ ಹೂಗಳು ಗಿಡದಿಂದ ಹಾಗೆ ಹರ್ಕೊಂಬಂದಿದ್ದ ಹೂಗಳು, ಅವುಗಳಿಂದ ಕಟ್ಟೋದು ಆರ್ದ್ರ. ಒಣ ಎಲೆಗಳಿಂದ ಕಟ್ಟೋದು ಶುಷ್ಕ, ಒಣಗಿರೋದು. ಅಕ್ಕಿ ಕಾಳು ಅಥವಾ ಗೋಧಿ ಕಾಳಿಂದ ಹಾರ ಮಾಡೋದು ತದುಚಿತ. ಈ 3 ರೀತಿಯ ವಸ್ತುಗಳಿಂದ ಮಾಡಿದ ಹಾರ ಮಿಶ್ರ ಆಗಿದೆ. ಈ ಮಾಲ್ಯಕ್ರಮ ಹಾರ ಕಟ್ಟುವಿಕೆ ರಣ, ಪ್ರಬೋಧನ, ವ್ಯೂಹ ಸಂಯೋಗ ಮೊದಲಾದ ಭೇದಗಳಿಂದ ಕೂಡಿದೆ. ಚತುರಳಾದ ಆ ಕೇಕೆಯು ಈ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ಲು, ಎಲ್ಲದನ್ನು ತಿಳ್ಕೊಂಡಿದ್ಲು. ಯೋನಿ ದ್ರವ್ಯ, ಅಧಿಷ್ಠಾನ, ರಸ, ವೀರ್ಯ, ಕಲ್ಪನಾ, ಪರಿಕರ್ಮ, ಗುಣ, ದೋಷ ವಿಜ್ಞಾನ ಮತ್ತು ಕೌಶಲ ಇವುಗಳಿಗೆ ಗಂಧ ಯೋಜನ ಅಂದರೆ ಸುಗಂಧಿತ ಪದಾರ್ಥಗಳ ನಿರ್ಮಾಣ ಕಲೆಯ ಒಂದು ಅಂಗ. ಸೆಂಟ್ ತಯಾರು ಮಾಡ್ತಾರಲ್ಲ ಅದಕ್ಕೆ ನಿಮ್ಗೆ ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಏನು ಹೇಳ್ತೀನ? ಯೋನಿ ದ್ರವ್ಯ, ಅಧಿಷ್ಠಾನ, ರಸ, ವೀರ್ಯ, ಕಲ್ಪನಾ, ಪರಿಕರ್ಮ, ಗುಣ, ದೋಷ ವಿಜ್ಞಾನ ಮತ್ತು ಕೌಶಲ ಇವುಗಳಿಂದ ಗಂಧ ಯೋಜನ, ಗಂಧ ಅಂದರೆ ಸೆಂಟ್, ಅಂದರೆ ಸುಗಂಧಿತ ಪದಾರ್ಥಗಳ ನಿರ್ಮಾಣ ಕಲೆಯ ಒಂದು ಅಂಗ. ಸುಗಂಧಿತ ಪದಾರ್ಥಗಳು ಟಗರು ಮೊದಲಾದ ದ್ರವ್ಯಗಳಿಂದ ತಯಾರಾಗುತ್ತೆ, ಅದನ್ನು ಯೋನಿ ದ್ರವ್ಯ ಅಂತ ಹೇಳ್ತಾರೆ. ಇದು ಧೂಪ ಬತ್ತಿ, ಅಗರಬತ್ತಿ ಮೊದಲಾದವುಗಳಿಗೆ ಕಾರಣವಾಗಿದೆ, ಅದು ಅಧಿಷ್ಠಾನ ಅನಿಸ್ಕೊಳ್ಳುತ್ತೆ. ಕಟು, ಮಧುರ, ಚರ್ಪರ ಮತ್ತು ಕಟ್ಟ, ಸಿಹಿ, ಹುಳಿ, ಒಗರು, ಖಾರ ಹೀಗೆ ರಸಗಳ 5 ವಿಧವಾಗಿದೆ. ಇವುಗಳನ್ನು ಸುಗಂಧಿತ ದ್ರವ್ಯಗಳಿಗೆ ಬೆರೆಸಲಾಗುತ್ತೆ. ಏಲಕ್ಕಿ ಹಾಕ್ತಾರೆ, ಮತ್ತು
ಲಾವಂಚ ಅಂತ ಬರುತ್ತೆ, ಅದು ಸುವಾಸನೆ ಇರುತ್ತೆ, ಅಂಥದ್ದೆಲ್ಲ ಹಾಕ್ತಾರೆ. ಮಲ್ಲಿಗೆ ಹೂವು ಘಮ ಘಮ ಅಂತ ಇರುತ್ತೆ, ಅದರದ್ದನ್ನು ಹಾಕ್ತಾರೆ, ಅದರ ಸುಗಂಧಗಳನ್ನು ಹಾಕ್ತಾರೆ. ಇವುಗಳನ್ನ ಪದಾರ್ಥಗಳು ಯಾವ ಶೀತ ಅಥವಾ ಉಷ್ಣ ಸ್ವಭಾವ ಇದೆ, ಅವು ಪದಾರ್ಥಗಳಲ್ಲಿರುವ ವೀರ್ಯ ಗುಣ. ಕೆಲವು ತಂಪು ಗುಣ ಇರುತ್ತೆ, ಕೆಲವು ಉಷ್ಣ ಗುಣ ಇರುತ್ತೆ, ಅದಕ್ಕೆ ವೀರ್ಯ ಅಂತ ಹೇಳ್ತಾರೆ. ಎರಡೂ ಪ್ರಕಾರವಾಗಿ ಅನುಕೂಲ ಪ್ರತಿಕೂಲ ಪದಾರ್ಥಗಳ ಕೂಡುವಿಕೆಯನ್ನು ಕಲ್ಪನಾ ಅಂತೆ. ಈಗ ಶೀತ ಉಷ್ಣ ಎರಡು ಕೂಡ್ತು ಅಂತಂದರೆ ಅದನ್ನು ಪ್ರತಿಕೂಲ ಅಂತ ಕಲ್ಪನಾ ಅಂತ ಹೇಳ್ತಾರೆ. ಎಣ್ಣೆ ಮೊದಲಾದ ಪದಾರ್ಥಗಳ ಶೋಧನ ಹಾಗೂ ಧೋನ, ಶೋಧಿಸುವುದು ಹಾಗೂ ತೊಳೆಯುವುದು, ರಿಫೈನ್ಡ್ ಎಣ್ಣೆ ಅಂತಾರಲ್ಲ ಅದು, ಇವುಗಳು ಪರಿಕರ್ಮ ಅಂತ ಅನಿಸ್ಕೊಳ್ಳಿ. ಗುಣ ಅಥವಾ ದೋಷವನ್ನು ತಿಳಿಯೋದಕ್ಕೆ ಗುಣದೋಷ ವಿಜ್ಞಾನ. ಈಗ ಯಾವುದೇ ಒಂದು ವಸ್ತು ತಂದು ಇದರಲ್ಲಿ ಯಾತಕ್ಕೆ ಉಪಯೋಗ ಆಗುತ್ತೆ, ಇದರಿಂದ ಏನು ದೋಷ ಇದೆ. ಈಗ ಕೆಲವೊಂದು ವಸ್ತುಗಳಿವೆ, ಅವುಗಳ ಆ ಭಸ್ಮಗಳು ಇತ್ತು ಅಂದರೆ ಆ ಭಸ್ಮಗಳಿದ್ದಂಥ ಜೊತೆಯಲ್ಲಿ ಹುಳಿ ಪದಾರ್ಥ ತಿನ್ನಬಾರ್ದು. ಹುಳಿ ಪದಾರ್ಥ ತಿಂದರೆ ಆ ಭಸ್ಮಗಳು ಮತ್ತೆ ನಿಜ ರೂಪಕ್ಕೆ ಬಂದು ಪಾದರಸ, ಯಾಕೆಲ್ಲರೂ ಪಾದರಸದ ಭಸ್ಮ ಹಾಕಿದ್ದಾರೆ ಆಯುರ್ವೇದಿಕ್ ಔಷಧಿನಲ್ಲಿ. ಅವಾಗ ಡಾಕ್ಟರ್ ಹೇಳ್ತಾರೆ ಹುಳಿ ಪದಾರ್ಥ ತಿಂದ್ಬಿಡಿ. ಅದನ್ನು ಹಾಗೆ ಮಾಡಿಲ್ಲ, ನೀವು ಹುಳಿ ಪದಾರ್ಥ ತಿಂದುಬಿಟ್ರಿ, ಒಳಗಡೆ ಅದು ಪಾದರಸದ ರೂಪ ಮತ್ತೆ ಧಾರಣೆ ಮಾಡಿ ನಿಮಗೆ ವಿಷ ಆಗಿ ನಿಮ್ಮನ್ನು ಕೊಂದು ಬಿಡುತ್ತೆ. ಅದಕ್ಕೆ ಗುಣ ಮತ್ತು ದೋಷವನ್ನು ತಿಳ್ಕೋಬೇಕು. ಈ ಗುಣ ದೋಷಗಳನ್ನು ಚೆನ್ನ ವಿಜ್ಞಾನ ಇದೆ. ಮತ್ತು ಪರಕೀಯ ಮತ್ತು ಸ್ವಕೀಯ ವಸ್ತುಗಳ ವಿಶೇಷತೆಯನ್ನು ತಿಳಿಯುವುದು ಕೌಶಲವಾಗಿದೆ. ಈ ಗಂಧ ಯೋಜನೆಯ ಕಲೆ ಸ್ವತಂತ್ರ ಮತ್ತು ಅನುಗತ ಎಂಬ ಭೇದದಿಂದ ಕೂಡಿದೆ. ಕೇಕೆಯ ಇವೆಲ್ಲವನ್ನು ಚೆನ್ನಾಗಿ ತಿಳಿದಿದ್ದಳು. ಭಕ್ಷ್ಯ, ಭೋಜ್ಯ, ಪೇಹ, ಲೇಹ್ಯ ಮತ್ತು ಚೂಷ್ಯದ ಭೇದದಿಂದ ಭೋಜನ 5 ಪ್ರಕಾರವಾಗಿದೆ. ಇವರಲ್ಲಿ ಸ್ವಾದಕ್ಕಾಗಿ ರುಚಿಗಾಗಿ ತಿನ್ನುವುದು ಭಕ್ಷ್ಯವಾಗಿದೆ. ನಿಮ್ಮ ಬಜ್ಜಿ, ಚೂಡ, ಅದು ಇದು ಇಟ್ಕೊಂಡು ತಿಂತೀರಲ್ಲ, ಉಪ್ಪಿನಕಾಯಿ ಅವೆಲ್ಲ ಭಕ್ಷ್ಯ. ಇದು ಕೃತ್ರಿಮ ಹಾಗೂ ಅಕೃತ್ರಿಮ ಭೇದದಿಂದ 2 ಪ್ರಕಾರ ಇದೆ. ಹಸಿವೆಯ ನಿವಾರಣೆಗಾಗಿ ತಿನ್ನುವುದು ಭೋಜ್ಯ. ಇದರಲ್ಲೂ ಮುಖ್ಯ ಮತ್ತು ಸಾಧಕದ ಅಪೇಕ್ಷೆಯಿಂದ 2 ಭೇದ ಇದೆ. ಅನ್ನ, ರೊಟ್ಟಿ ಮೊದಲಾದವು, ಲಪ್ಸಿ, ಮಜ್ಜಿಗೆ, ಸಕ್ಕರೆ ಕೂಡಿಸಿ ಮಾಡುವ ಕುಡಿಯುವ ವಸ್ತು, ಬೇಳೆ, ಸಾರು, ತರಕಾರಿ ಪಲ್ಯಗಳು ಮೊದಲಾದವು ಸಾಧಕ ಇದೆ. ಶೀತಯೋಗ, ಶರ್ಬತ್, ಜಲ ಮತ್ತು ಮದ್ಯದ ಭೇದದಿಂದ ಪೇಯ, ಕುಡಿಯುವ ವಸ್ತುಗಳು 3 ಪ್ರಕಾರವಾಗಿದೆ. ಇವುಗಳ ಜ್ಞಾನ ಆಸ್ವಾದ್ಯ ವಿಜ್ಞಾನ ಇದೆ. ಈ ಆಸ್ವಾದ್ಯ ವಿಜ್ಞಾನವು ಪಾಚನ, ಛೇದನ, ಉಷ್ಣತ್ವ ಕಾರಣ, ಹೀಗೆ ಶೀತತ್ವ ಕಾರಣದಿಂದ ಕೂಡಿದೆ. ಕೈ ಇವೆಲ್ಲದನ್ನೂ ಚೆನ್ನಾಗಿ ತಿಳ್ಕೊಂಡಿದ್ಲು. ಎಷ್ಟು ವಿದ್ಯೆಗಳಾಗ್ತಾ ಇದೆ. ಹೆಣ್ಣಿಗೆ 64 ವಿದ್ಯೆ, ಗಂಡಸರಿಗೆ 72 ಕಲೆಗಳು ಅಂತ ಹೇಳ್ತಾರಲ್ಲ, ಆ ಎಲ್ಲ ಕಲೆಗಳನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. 64 ಹೌದು, 64 ಕಲೆಗಳು ಹೆಣ್ಮಕ್ಳಿಗೆ. ಆ 64 ಕಲೆಗಳನ್ನು ಬಲ್ಲವಳು ಕೇಕೆಯ ಆಯ್ಲು. ಅವಳು ವಜ್ರ, ಮುತ್ತು, ವೈಡೂರ್ಯ, ನೀಲಂ, ಚಿನ್ನ, ಬೆಳ್ಳಿ ಹಾಗೂ ವಸ್ತ್ರ, ಶಂಕಾದಿ ರತ್ನಗಳನ್ನು, ಅವುಗಳ ಲಕ್ಷಣಗಳನ್ನು ಚೆನ್ನಾಗಿ ತಿಳಿತೀವಿ. ನೀವು 100 ಗಾಜಿನ ಚೂರು ತಂದಿಟ್ಟು ಅದರಳು ಒಂದೇನೋ ರತ್ನ ಕೂಡಿಸಿರಿ ಅಂದರೆ ಅದು ಅವಳನ್ನು ಸರಿಯಾಗಿ ಎತ್ತು ಅವಳು ಕೊಡ್ತಾ ಇದ್ದೀನಿ. ಒಂದೇ ರತ್ನ ಪರೀಕ್ಷಿಕ ಗುಣ ಕೂಡ ಅವಳಿಗೆ ಗೊತ್ತಿತ್ತು. ಬಟ್ಟೆಯ ಮೇಲೆ ದಾರದಿಂದ ಮಾಡುವ ಕ್ರೋಶ, ಹೆಣಿಗೆ ಕೆಲಸ ಮಾಡುವುದು, ಬಟ್ಟೆಗೆ ಅನೇಕ ಬಣ್ಣ ಹಾಕೋದು ಮೊದಲ ಕೆಲಸಗಳನ್ನು ಬಹಳ ಸುಂದರವಾಗಿ ಅತ್ಯುತ್ತಮವಾಗಿ ಮಾಡುವುದನ್ನು ಅವಳು ತಿಳಿದಿದ್ಲು. ಅವಳು ಕಬ್ಬಿಣ, ದಂತ, ಲಾಕ್ಷ, ಕ್ಷಾರ, ಕಲ್ಲು ಹಾಗೂ ದಾರಗಳಿಂದ ಅನೇಕ ಉಪಕರಣಗಳನ್ನು ಮಾಡುವುದನ್ನು ಚೆನ್ನಾಗಿ ತಿಳಿದ್ಲು. ಯುದ್ಧಕ್ಕೆ ಬೇಕಾದ್ದೆಲ್ಲ ಉಪಕರಣ ಮಾಡೋದು ಅವಳಿಗೆ ಗೊತ್ತಿತ್ತು. ಅಳತೆ, ದೇಶ, ತಕ್ಕಡಿ ಮತ್ತು ಕಾಲದ ಭೇದದಿಂದ ಅಳತೆಯು 4 ಪ್ರಕಾರ ಇದೆ. ಇವುಗಳು ಪ್ರಸ್ಥ ಮೊದಲಾದ ರೀತಿಯ ಅನೇಕ ಭೇದಗಳಿವೆ. ಅವುಗಳಿಗೆ ಮೇಯವೆನ್ನುತ್ತಾರೆ. ಪಿತಸ್ತಿ, ಮೊಳ, ದೇಶಮಾನವೆನ್ನಿಸಿಕೊಳ್ಳುತ್ತೆ. ಪಾವು, ಚಟಾಕು, ಸೇರು ಮೊದಲಾದವು ತುಲಾಮಾನ ಎನ್ನಿಸ್ಕೊಳ್ಳುತ್ತೆ. ಮತ್ತು ಸಮಯ, ಗಳಿಗೆ, ಗಂಟೆ ಮೊದಲಾದವು ಕಾಲಮಾನ ಅನ್ನಿಸ್ಕೊಳ್ಳುತ್ತೆ. ಈ ಮಾನ, ಆರೋಹ, ಪರಿಣಾಮ, ತಿರ್ಯಗೌರವ ಮತ್ತು ಕ್ರಿಯೆಗಳಿಂದ ಉತ್ಪನ್ನ ಆಗುತ್ತೆ. ಇವೆಲ್ಲವನ್ನು ಅವಳು ಚೆನ್ನಾಗಿ ತಿಳ್ಕೊಂಡಿದ್ಲು. ಭೂತಿಕರ್ಮ ಅಂದರೆ ಗಿಡ ಬಳ್ಳಿಗಳನ್ನು ಬಿಡಿಸುವುದು. ನಿಧಿಜ್ಞಾನ ಅಂದರೆ ಹೂತಿಟ್ಟಿರೋ ಸಂಪತ್ತನ್ನು, ಇವತ್ತು ಏನೋ ಒಂದು ತೆಂಗಿನಕಾಯಿ ಹಿಡ್ಕೊಂಡು ಹೋಗ್ತಾರಂತೆ ಕೆಲವರು, ಅವ್ರು ಹೋದರೆ ನೀರಿರೋ ಜಾಗದಲ್ಲಿ ಅದ್ರ ಮೇಲೆ ಹೇಳುತ್ತಂತೆ. ಎಲ್ಲಿ ನೀರಿದೆಯೋ ಅಲ್ಲಿ. ಇವೆಲ್ಲ ಅದು ಎಲ್ಲ ಒಂದು ಜ್ಞಾನ ಇದೆ. ಹಾಂ, ಇಂಥ ಹೂತಿಟ್ಟಿರೋ ಇದನ್ನು ಇದು ಮಾಡೋದು ರೂಪಜ್ಞಾನ. ವಾಣಿಜ್ಯ ನಿಧಿ ಅಂದರೆ ವ್ಯಾಪಾರ ಮಾಡೋ ಕಲೆ ಹಾಗೂ ಜ್ಞಾನ ವಿಜ್ಞಾನ, ಪ್ರಾಣಿ ವಿಜ್ಞಾನ, ಇವೆಲ್ಲವನ್ನೂ ವಿಶೇಷವಾಗಿ ತಿಳ್ಕೊಂಡಿದ್ಲು. ಅವಳು ಮನುಷ್ಯರು, ಆನೆ, ಹಸು ಹಾಗೂ ಕುದುರೆ ಮೊದಲಾದವುಗಳ ಚಿಕಿತ್ಸೆ ಮಾಡುವುದನ್ನು ಚೆನ್ನಾಗಿ ಅಂದರೆ ವೈದ್ಯ ವಿದ್ಯೆಯೂ ಕೂಡ ಅವಳಿಗೆ ಗೊತ್ತಿತ್ತು. ಮನುಷ್ಯರಿಗಷ್ಟೇ ಔಷಧಿ ಕೊಡೋದಲ್ಲ, ಪ್ರಾಣಿಗಳಿಗೆ ಔಷಧಿ ಕೊಡೋದು. ಅವಳು ಪಶು ವೈದ್ಯಳು ಆಗಿದ್ಲು,
ಮನುಷ್ಯ ವೈದ್ಯಳು ಆಗಿದ್ಲು. ವಿಮೋಹನ ಅಂದರೆ ಮೂರ್ಛೆಯಲ್ಲಿ 3 ಭೇದ: ಮಾಯಾಕೃತ, ಪೀಡ ಅಥವಾ ಇಂದ್ರಜಾಲ ಮಾಡಿದ್ದು. ಮೂರ್ಛೆ ಹುಟ್ಟೋಗ್ತಾರಲ್ಲ, ಮಾಯಾಕೃತ ಅಂದರೆ ಯಾರದ್ದೋ ಮಾಯೆಯಿಂದ ಆಗುವಂಥದ್ದು. ಪೀಡ, ದೇಹದಲ್ಲಿ ರೋಗ ಇದೆ, ಆ ರೋಗ ತಡಿಲಾರ್ದಲೆ ಅದರಿಂದ ಮೂರ್ಛೆ ಹೋಗುವಂಥದ್ದು. ಇಂದ್ರಜಾಲ ಅಂದರೆ ಮಾಟ ಮಂತ್ರ ಮಾಡಿ ಮೂರ್ಛೆ ಹೋಗಿಸೋದು. ಮಂತ್ರ ಹಾಗೂ ಔಷಧಿ ಮದಗೊಂಡ ಆದ ಮೂರ್ಛೆ, ಇವುಗಳನ್ನು ಅವಳು ಚೆನ್ನಾಗಿ ತಿಳಿದಿದ್ಳು. ಯಾರು ಮೂರ್ಛೆ ಬಂದರೂ ಅವಳು ಯಾಕೆ ಮೂರ್ಛೆ ಬಿದ್ದಿದ್ದಾರೆ ಅಂತ ಅವಳು ಹೇಳ್ತಿದ್ಳು, ಹೀಗೆ ಆಗಿದೆ ಅಂಥೇಳಿ. ಪಾಖಂಡಿ ಜನಗಳಿಂದ ಕಲ್ಪಿತ ಸಾಂಖ್ಯ ಮೊದಲಾದ ಮತಗಳನ್ನು, ಅವುಗಳಲ್ಲಿ ವರ್ಣಿಸಿರುವ ಚಾರಿತ್ರ ಹಾಗೂ ಅನೇಕ ಪ್ರಕಾರದ ಪದಾರ್ಥಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ಳು. ಎಷ್ಟು ಮತಗಳಿವೆ ಎಲ್ಲದನ್ನೂ ಅವಳು ತಿಳ್ಕೊಂಡಿದ್ಳು. ಚೇಷ್ಟ, ಉಪಕರಣ, ವಾಣಿ ಮತ್ತು ಕಲಾ ಇವು ವ್ಯಾಸಂಗದ ಭೇದದಿಂದ ಕ್ರೀಡೆಯ 4 ಪ್ರಕಾರ ಇದೆ. ಕ್ರೀಡೆ, ಆಟ 4 ಪ್ರಕಾರ ಇದೆ: ಚೇಷ್ಟ, ಉಪಕರಣ, ವಾಣಿ ಮತ್ತು ಕಲಾ. ಇದರಲ್ಲಿ ಶರೀರದಲ್ಲಿ ಉಂಟಾಗುವ ಕ್ರೀಡೆಗಳು ಚೇಷ್ಟ. ನೀವೇನು ಚಿನ್ನಿದಾಂಡ, ಬಗರಿ ಮತ್ತು ಕ್ರಿಕೆಟು ಇವೆಲ್ಲ ಏನು ಆಟ ಇದೆಯಲ್ಲ, ಇವೆಲ್ಲ ಚೇಷ್ಟ ಇದೆ. ಚೆಂಡು ಮೊದಲಾದ ಉಪಕರಣ ವಿವಿಧ ಪ್ರಕಾರದ ಸುಭಾಷಿತ, ಇವುಗಳು ಉಪಕರಣ. ಸುಭಾಷಿತಗಳು ವಾಣಿ ಕ್ರೀಡಾ ಅನ್ನಿಸ್ಕೊಳ್ಳುತ್ತೆ. ಮಾತಲ್ಲೇ ಇದು ಮಾಡ್ತಾರಲ್ಲ, ಪಹೇಲಿಗಳು ಅಂದರೆ ಒಗಟುಗಳನ್ನೆಲ್ಲ ಕೇಳೋದು, ಇದು ಮಾಡೋದಿಲ್ಲ, ಅದು ವಾಣಿ ಕ್ರೀಡಾ ಅಂತ ಅನ್ನಿಸ್ಕೊಳ್ಳುತ್ತೆ. ಜೂಜು ಮೊದಲಾದವು ಕಲಾ ವ್ಯಾಸಂಗವೆಂಬ ಕ್ರೀಡೆ ಇದೆ. ಈ ರೀತಿ ಅನೇಕ ಬೆನ್ನು ಕೂಡಿದ ಎಲ್ಲ ರೀತಿಯ ಕ್ರೀಡೆಗಳು, ಎಲ್ಲ ರೀತಿಯ ಆಟನೂ ಅವಳಿಗೆ ಗೊತ್ತಿತ್ತು. ಇನ್ನೇನು ಹೇಳ್ಕೊಡೋದು ಅವಳಿಗೆ? ಆಶ್ರಿತ ಮತ್ತು ಆಶ್ರಮವೆಂದು ಲೋಕವು 2 ಪ್ರಕಾರ ಇದೆ. ಆಶ್ರಿತ, ಆಶ್ರಮ ಅಂತ 2 ಪ್ರಕಾರ. ಇದರಲ್ಲಿ ಜೀವ ಮತ್ತು ಅಜೀವಗಳು ಆಶ್ರಿತವಾಗಿವೆ. ಜೀವ ಮತ್ತು ಅಜೀವಗಳು ಆಶ್ರಿತವಾಗಿ, ಹಾಗೂ ಭೂಮಿ ಮೊದಲಾದವು ಆಶ್ರಯ ಆಗಿದೆ. ನಮಗೆ ಯಾವುದು ಸ್ಥಾನವನ್ನು ಕೊಡುತ್ತೋ ಅದು ಆಶ್ರಯ. ಭೂಮಿ ಇದೆಲ್ಲ. ಇದೇ ಲೋಕದಲ್ಲಿ ಜೀವಿಗಳ ಅನೇಕ ಪರ್ಯಾಯಗಳು ದೊರೆಯುತ್ತೆ. ಅದರಲ್ಲೇ ಇದು ಸ್ಥಿರವಾಗಿದೆ, ಹಾಗೂ ಅದರಿಂದಲೇ ಇರುವುದು ನಾಶವೂ ಆಗುತ್ತೆ. ಇವುಗಳನ್ನು ತಿಳಿಯುವುದು ಲೋಕಜ್ಞತಾ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಲೋಕಜ್ಞತೆ ದೊರೆಯುವುದು ಬಹಳ ಕಠಿಣವಾಗಿದೆ. ಈ ವಿದ್ಯೆ ತಿಳಿಯೋದು ಬಹಳ ಕಠಿಣ ಅಂತೆ. ಪೂರ್ವಾಪರ, ಪರ್ವತ, ಪೃಥ್ವಿ, ದ್ವೀಪ, ದೇಶ ಮೊದಲಾದ ಬೇರೆಲ್ಲ ಈ ಲೋಕವು ಸ್ವಭಾವದಿಂದ ಅವಸ್ಥಿತವಾಗಿದೆ. ಅಂದರೆ ಈ ಲೋಕ ಅನಾದಿಯಿಂದಲೂ ಈ ರೂಪದಲ್ಲೇ ಇದೆ. ಕೇಕೆಯ ಇದನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ಲು. ಸಂವಾಹನ ಕಲಾ 2 ಪ್ರಕಾರವಿದೆ. ಇದರಲ್ಲಿ ಮೊದಲನೆಯದು ಕರ್ಮ ಸಂಶಯವಿದೆ ಮತ್ತು ಎರಡನೆಯದು ಶಯೋಪಚಾರಿಕಿದೆ. ತ್ವಚ, ಮಾಂಸ, ಅಸ್ಥಿ ಮತ್ತು ಮನಸ್ಸು ಇವು 4ಕ್ಕೂ ಸುಖ ನೀಡಲು ಕಾರಣವಿರೋದನ್ನು ಕರ್ಮ ಸಂಶಯ ಅಂತ ಹೇಳ್ತಾರೆ. ಕರ್ಮ ಸಂಶಯದ 4 ಭೇದ ಅಂದರೆ ಯಾವುದೇ ಸಂವಾಹನದಿಂದ ಕೇವಲ ಚರ್ಮಕ್ಕೆ ಮಾತ್ರ ಸುಖ ಆಗುತ್ತೆ. ಕೈಕಾಲು ಒತ್ತುತ್ತೀವಿ, ಸುಖ ಆಗುತ್ತೆ. ಯಾವುದೇ ಚರ್ಮ ಮತ್ತು ಮಾಂಸಗಳಿಗೂ ಒಳಗಡೆ ಬರೀ ಚರ್ಮಕ್ಕಷ್ಟೇ ಅಲ್ಲ, ಒಳಗಡೆ ಮಾಂಸಕ್ಕೂ ಸುಖ ಸಿಗುತ್ತೆ. ಮತ್ತು ಬೇರೆಯವರಿಂದ ತ್ವಚೆ, ಮಾಂಸ, ಮೂಳೆ ಮತ್ತು ಮನಸ್ಸು ಹೀಗೆ ಇವು 4ರಿಂದ ಸುಖ ದೊರೆಯುತ್ತೆ. ಇದಲ್ಲದೆ ಇವುಗಳ ಸಂಪೃಷ್ಟ, ಗೃಹೀತ, ಮುಕ್ತಿತ, ಚಲಿತ, ಆಹತ, ಭಂಗಿತ, ವಿದ್ಯ, ಪೀಡಿತ ಮತ್ತು ಭಿನ್ನ. ವಿದ್ಯ, ಪೀಡಿತ ಮತ್ತು ಭಿನ್ನ ಪೀಡಿತ ಈ ಭೇದಗಳು ಇವೆ. ಇವಷ್ಟೇ ಅಲ್ಲ, ಮೃದು, ಮಧ್ಯ, ಪ್ರಕೃಷ್ಟತೆ, ಉತ್ಕೃಷ್ಟತೆ ಹೀಗೆ 3 ಭೇದಗಳಿದೆ. ಇವೆಲ್ಲವನ್ನು ಅವಳು ತಿಳಿದಿದ್ಲು. ಯಾವ ಸಂವಾಹನದಿಂದ ಕೇವಲ ತ್ವಚೆಗೆ ಮಾತ್ರ ಸುಖ ದೊರೆಯುತ್ತದೆ ಅದನ್ನು ಮೃದು ಅಥವಾ ಸುಕುಮಾರ ಅಂತ ಹೇಳ್ತಾರೆ. ಯಾವುದು ಚರ್ಮ ಮತ್ತು ಮಾಂಸಗಳ ಸುಖ ನೀಡುತ್ತೆ ಅದನ್ನು ಮಧ್ಯಮ ಅಂತ ಕರೆದಿದ್ದಾರೆ. ಮತ್ತು ಚರ್ಮ, ಮಾಂಸ ಮತ್ತು ಮೂಳೆಗಳಿಗೆ ಸುಖ ನೀಡುತ್ತೆ ಅದನ್ನು ಪ್ರಕೃಷ್ಟ ಅಂತ ಹೇಳಿದೆ. ಇದರೊಡನೆ ಸಮದೂರ ಸಂಗೀತ ಇದ್ದರೆ, ಮಾಲಿಷ್ ಮಾಡಿಸ್ಕೋತಾ ಇದ್ದೀರಾ, ಅದ್ರ ಜೊತೆ ಸಂಗೀತನೂ ನಡೀತಾ ಇದ್ದರೆ ಅದನ್ನು ಸುಖ ಸಂವಾಹನ ಅಂತ ಕರೀತಾರೆ. ಈ ಸಂವಾಹನ ಕಲೆಗೆ ಈ ಕೆಳಗಿನ ದೋಷಗಳಿವೆ. ಶರೀರದ ರೋಮಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಉದ್ವರ್ತನ ಮಾಡೋದು. ಕೂದಲು ಹೆಂಗಿದೆ ಬೆಳೆದಿದೆ ಅದೇ ದಿಕ್ಕಲ್ಲಿ ಮಾಡೋದು ಬೇರೆ, ಅದನ್ನು ಉಲ್ಟಾ ಮಾಡೋದು ಉದ್ವರ್ತನ ಬೇರೆ ಇರುತ್ತೆ. ಯಾವ ಸ್ಥಾನದಲ್ಲಿ ಮಾಂಸ ಇಲ್ಲವೋ ಅಲ್ಲಿ ಹೆಚ್ಚು ಒತ್ತೋದು. ಕೇಶಾಕರ್ಷಣೆ, ಅದ್ಭುತ, ಭ್ರಷ್ಟಪ್ರಾಪ್ತ, ಅಮಾರ್ಗ ಪ್ರಯಾತ, ಅತಿಭುಗ್ನಕ, ಅದೇಶಹತ, ಅತ್ಯರ್ಥ ಮತ್ತು ಅವಸ್ತುಪ್ತ ಪ್ರತೀಪಕ ಯಾವುದು ಈ ದೋಷಗಳಿಂದ ರಹಿತವಾಗಿದೆಯೋ, ಯೋಗ್ಯ ದೇಶದಲ್ಲಿ ಮಾಡಲಾಗಿದೆ ಹಾಗೂ ಅಭಿಪ್ರಾಯವನ್ನು ತಿಳಿದು ಮಾಡಾಗಿದೆ ಅಂತಹ ಸುಕುಮಾರ ಸಂವಹನವು ಅತ್ಯಂತ ಒಳ್ಳೆಯದಾಗಿದೆ. ಮಾಲಿಷ್ ಮಾಡೋದು ಎಷ್ಟು ಕಷ್ಟ ಅಂತ ನೋಡಿ, ಇಷ್ಟೆಲ್ಲ ಗೊತ್ತಿರಬೇಕು. ಮಾಲಿಷ್ ಮಾಡೋ ಕೆಲಸಕ್ಕೆ
ಅನೇಕ ಕಾರಣ ಅಂದರೆ ಆಸನಗಳಿಂದ ಮಾಡಲ್ಪಟ್ಟ ಸಂವಹನ ಕ್ರಿಯೆಗಳು ಮನಸ್ಸಿಗೆ ಸುಖವನ್ನು ನೀಡುವ ಶ್ರೇಯೋಪಚಾರಿಕವೆಂಬ ಕ್ರಿಯೆಯಾಗಿದೆ. ಅಂಗ ಪ್ರತ್ಯಂಗದ ಸಂಬಂಧವಿರುವ ಈ ಸಂವಹನ ಕಲೆಯು ಆ ಕನ್ಯೆಗೆ ತಿಳಿದಿರುವಂತೆ ಬೇರೆ ಯಾವ ಸ್ತ್ರೀಗೂ ತಿಳಿದಿರಲಿಲ್ಲ. ಅವತ್ತಿನ ಕಾಲದಲ್ಲಿ ಕೈಕೆಗೆ ಗೊತ್ತಿಲ್ಲದಂಥ ವಿದ್ಯೆನೇ ಇರಲಿಲ್ಲ. ಸ್ನಾನ ಮಾಡೋದು ಸಕಲ ಕಲಾವಲ್ಲಭ ಅಂತಾರಲ್ಲ, ಹಾಗೆ ಅವಳು ಸಕಲ ಕಲಾವಲ್ಲಭೆ. ತಲೆ ಕೂದಲನ್ನು ಹೆಣೆಯುವುದು ಮತ್ತು ಅವುಗಳನ್ನು ಸುಗಂಧಿತವಾಗಿ ಮಾಡುವುದು ಬ್ಯೂಟಿ ಪಾರ್ಲರ್ ಕೆಲಸ. ಇದು ಶರೀರ ಸಂಸ್ಕಾರ ವೇಷ ಕೌಶಲ ಕಲೆ ಇದೆ. ಇದನ್ನು ಈ ಬಾಲೆ ಚೆನ್ನಾಗಿ ತಿಳಿದಿದ್ಲು. ಬ್ಯೂಟಿ ಪಾರ್ಲರ್ ನಡೆಸೋಕ್ಕೂ ಅವಳಿಗೆ ಗೊತ್ತು. ರೀತಿ ಸುಂದರಳು ಶೀಲವತಿಯೂ ಆದ ವಿನಯವೆಂಬ ಉತ್ತಮ ಒಡವೆಯನ್ನು ಧರಿಸಿದ ಆ ಕನ್ಯೆಯು ತನ್ನ ಕೀರ್ತಿಯಿಂದ ಕಲೆಗಳಿಂದ ಎಲ್ಲರ ಮನಸ್ಸನ್ನು ಅಪಹರಿಸಳು. ಎಲ್ಲ ಕಲೆಗಳನ್ನು ಬಲ್ಲ ಮತ್ತು ಜನರ ಮನಸ್ಸನ್ನು ವಶಪಡಿಸಿಕೊಳ್ಳುವ ಅವಳ ಕೀರ್ತಿಯು ಲೋಕದಲ್ಲಿ ಅದ್ವಿತೀಯ ಅಂದರೆ ಅನುಪಮವಾಗಿತ್ತು. ಎಲ್ಲ ಕಡೆ ಅವಳ ಪ್ರಸಿದ್ಧಿ ಆಗಿತ್ತು. ಹೇ ರಾಜನ್, ಹೆಚ್ಚು ಹೇಳೋದ್ರಿಂದ ಏನು ಪ್ರಯೋಜನ? ಸಂಕ್ಷೇಪದಲ್ಲಿ ಅವಳನ್ನು ವರ್ಣಿಸುವುದು 100 ವರ್ಷಗಳಲ್ಲೂ ಮುಗಿತಿರಲಿಲ್ಲ. 100 ವರ್ಷ ವರ್ಣನೆ ಮಾಡಿದರೂ ಅವಳು ಕಲ್ತಿರೋ ವಿದ್ಯೆಗಳ ಬಗ್ಗೆ ವರ್ಣನೆ ಮಾಡೋಕ್ಕೆ ಆಗ್ತಿಲ್ಲ. ತಂದೆಯು ಇವಳಿಗೆ ಯೋಗ್ಯವಾದ ವರನು ಯಾರು ಅಂತ ಈಗ ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಕಲಿತು ಯೌವನವತಿ ಆದ ಯುವತಿ ಆದಲು, ಇವಾಗ ಮದುವೆ ಚಿಂತೆ. ನಂತರ ಇವಳೇ ತನಗಿಷ್ಟವಾದವನನ್ನು ಆರಿಸಿದರೆ ಒಳ್ಳೆಯದು ಅಂತ ಹೇಳಿ. ಯಾಕೆಂದರೆ ಇವಳು ತುಂಬ ಬದುವಂತಿದ್ದಾಳೆ. ಯಾರ ಮನೆಯಲ್ಲಿ ಕಾಲೇಜ್ ಕಲಿಸ್ಲಿಲ್ಲ ಅವ್ರಿಗೆ ಹುಡುಗನ ಹುಡ್ಕೋದು ಕಷ್ಟ ಇಲ್ಲ. ಯಾರು ಭಾಳ ಓದಿಸ್ಬಿಟ್ಟಿದ್ದಾರೆ, ಅವಳು 2 3 ಡಿಗ್ರಿ ಮಾಡಿ ಅವಳೇ ಲಕ್ಷಗಟ್ಟಲೆ ಪಗಾರ ತರ್ತಾ ಇದ್ದಾಳೆ, ಅವಳಿಗೆ ಗಂಡು ಹುಡ್ಕೋದು ಅವ್ರು ಹುಡ್ಕೋತಾರೆ. ಎಲ್ಲರೂ ಅವ್ರು ಹುಡ್ಕೊಳ್ಳಲ್ವಲ್ಲ, ಹುಡುಕೊಳ್ದಲ್ಲೇ ಇರೋರು ಇದ್ದಾರಲ್ಲ. 100ಕ್ಕೆ ಒಬ್ರು ಹುಡುಕೋತಾರಷ್ಟೇ, ಎಲ್ಲರೂ ಹುಡುಕೊಳ್ಳಲ್ಲ. ಇನ್ನು ಭಾರತ ಅಷ್ಟೊಂದು ಕೆಟ್ಟು ಹೋಗಿಲ್ಲ, ಇನ್ನೂ ಸ್ವಲ್ಪ ಸತ್ವ ಇದೆ. 100ಕ್ಕೆ ಒಬ್ರು ಎಲ್ಲೋ ಹುಡುಕೋತಾ ಇದ್ದಾರೆ ಅಷ್ಟೇ, ಮಿಕ್ಕವರಿಗೆ ಹುಡುಕ್ಬೇಕಲ್ಲ. ಅಪ್ಪಂಗೆ ಚಿಂತೆ ಆಗ್ತಾರ, ಅದಕ್ಕೆ ಏನು ಯೋಚನೆ ಮಾಡ್ತೀನಿ, ಸ್ವಯಂವರ ಮಾಡಿದರೆ ಒಳ್ಳೆಯದು, ಅವಳೇ ಹುಡುಕತಾಳೆ ಗಂಡನ್ನು ಅಂತ ನಿಶ್ಚಯಿಸಿ ಅವನು ಸ್ವಯಂವರಕ್ಕಾಗಿ ಭೂಮಿ ಮೇಲಿರೋ ಹರಿವಾಹನ ಮೊದಲಾದ ಎಲ್ಲ ರಾಜನು ಒಂದೆಡೆ ಸೇರಿಸಿದ. ಆ ರಾಜರೆಲ್ಲರೂ ಸ್ವಯಂವರಕ್ಕೆ ಮೊದಲೇ ನಾನಾ ವಿಧ ಹಾವಭಾವನ ಸುಂದರವಾಗಿ ಬಂದು ಸೇರಿದ್ರು, ಸುಂದರವಾಗಿದ್ದರು. ಇವಳು ಚಿನವಾಣಿ ಮಾಡಿದ್ದಾರೆ.